ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮಕರ ರಾಶಿ ಭವಿಷ್ಯವನ್ನು. ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾರೆಲ್ಲ ಜ್ಯೋತಿಷಿನ ನಂಬೋದಿಲ್ವೋ ಅಂಥವರಿಗೆ ಮಾತ್ರ ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಡುವೆ ಸುಮಾರು ಕಮೆಂಟನ್ನು ನಾನು ನೋಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರು ಜ್ಯೋತಿಷ್ಯ ನಂಬೋರು ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ಜ್ಯೋತಿಷ್ಯರು ಅಂತಂದರೆ ಜೋಕರ್ಗಳ ಥರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿಬಿಟ್ಟಿದೆ. ಯಾಕಂದರೆ ಅವ್ರು ಹೇಳೋದೆಲ್ಲ ಸುಳ್ಳು, ಬೋಗಸ್ಸು, ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಆ ವಿಷಯ ನಾವು ಹೇಳೋದು ನಡೀಲಿಲ್ಲ ಅಂದರೆ ಅದು ಜೋಕರ್ ಥರ ಆಗೋಗುತ್ತೆ. ಬೇರೆಯವ್ರಿಗೆ ಯಾಕೆ ನಡೆಯುತ್ತೆ, ಇವ್ರಿಗೆ ಯಾಕೆ ನಡೆಯಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರು ಜನ್ಮ ಜಾತಕನ ತೊಗೊಂಡೋಗಿ ಒಂದ್ಸರಿ ತೋರಿಸ್ಕೊಡಿ ಅಂತಂದ್ರೂ ತೋರಿಸ್ಕೊಳ್ಳೋದಿಲ್ಲ. ಆದರೆ ಸುಮ್ಮನೆ ನೀವು ಹೇಳೋದು ಏನೂ ನಡೆಯಲ್ಲ, ಸುಳ್ಳು, ಫೇಕು ವಿಡಿಯೋಸು, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತೀರಾ. ಅಂಥವ್ರಿಗೆ ಇದು ಹೇಳ್ತಾ ಇರೋದು. ಸಾರಿ, ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಕೆಲವು ಜ್ಯೋತಿಷ್ಯರುಗಳು ಕೂಡ ಜೋಕರ್ಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥ, ಸೀರಿಯಸ್ ಆಗಿರುವಂಥ ವಿಚಾರ ಸ್ನೇಹಿತರೆ. ಗ್ರಹಗಳ ಇನ್ಫ್ಲೂಯೆನ್ಸಿಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಹಾಗೆ ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ ಸ್ನೇಹಿತರೆ. ಪೂರ್ವ ನಿರ್ಧಾರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು, ಸೂರ್ಯನ ಕಿರಣಗಳಿಂದ ಸೈಕಾಲಜಿಕಲ್ ಆಗಿ ನಮ್ಮಲ್ಲಿ ಆಗುವಂಥ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ, ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮ ಇಲ್ಲ ಅನ್ನೋ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನು ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಡ್ತವೆ. ಹೇಗೆ ನೇಚರ್ ಅಂದರೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟ್ ಇದೆ ಈ ಸದ್ಯಕ್ಕೆ. ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ಥರ ಕಾಮಿಡಿ ಮಾಡೋಕ್ಕೆ ಕಂಡು ಹಿಡಿದಿರುವಂಥದ್ದಲ್ಲ. ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ, ಜೀವನವನ್ನು ತಿದ್ದಿಕೊಳ್ಳೋಕೆ ಮಾಡಿರುವಂತಹ, ಇದರಲ್ಲಿ ಎಲ್ಲದೂ ನಮ್ಮ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳು ಪೂರ್ವ ನಿರ್ಧಾರಿತ ಸೈಕಾಲಜಿಕಲ್ ಆಗಿ ನನ್ನನ್ನು ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳ್ಳೋ ಹಾಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂಥದ್ದು. ನಿಮಗೆ ರೀಸೆಂಟ್ ಸ್ಟಡೀಸಿಂದನೂ ಪ್ರೂಫ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕಂದರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮಗೆ ಇರುತ್ತೆ. ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮಗೆ ಸಿಗಬೇಕಲ್ವಾ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕಂದರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ತಾನೆ. ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾರೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠಿಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡು ಜಾಗ ಚೇಂಜ್ ಆಗೋದನ್ನು ಹೇಗೆ ನೋಡಬೇಕು ಅಂತ ಇದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ. ನಾವು ಇನ್ನು ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗಲೇ ಕೊಟ್ಟಾಗಿದೆ. ಎರಡನೆಯದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದರೆ ನಾನು ಹಸ್ತ ನೋಡಿ ಕೂಡ ಹೇಳ್ತಾರೆ. ಅಂದರೆ ಯಾರೇ ಆಗಿರ್ಬೋದು, ಹಸ್ತ ನೋಡಿ ಹೇಳ್ತಾರೆ. ಜ್ಯೋತಿಷ್ಯದಲ್ಲಿ ಇರುವಂಥ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಫಾರ್ಮಿಸ್ಟ್ರಿಯಿಂದ ಸೈಕಾಲಜಿಕಲ್ ಟೆಂಡೆನ್ಸಿ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನು ತಿದ್ದಬೇಕು, ಅಥವಾ ಸಿಕ್ಕಿಲ್ಲ ಅಂತಂದರೆ ಅಷ್ಟಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನು ಹೇಳಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರರವರ ಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಋಷಿ ಹೇಳಿರುವಂಥ ಮಂತ್ರ, ಜಪಗಳು, ದಾನಗಳನ್ನು ಹೇಳಬೇಕು. ಹಾಗಂದ ತಕ್ಷಣ ಪರಿಹಾರ ಆಗಿಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಬೇಕಾಗುತ್ತೆ. ಜ್ಯೋತಿಷ್ಯ ಕೇಳೋದು ಸುಲಭ, ಸತ್ಯವನ್ನು ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ. ಆವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿವೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡಬೇಕು ಅಂದರೆ ಖಂಡಿತ ನ್ಯೂಮರಾಲಜಿಸ್ಟ್ಗಳ ಹತ್ರ ಹೋಗಬೇಡಿ.
ಸಂಖ್ಯಾಶಾಸ್ತ್ರಜ್ಞರು ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ ಸ್ಟಾರ್ಟ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅನ್ನೋರು ಹತ್ರ ಹೋಗಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜಾತಕವನ್ನು ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಈ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಸೊ ಓಕೆ ಸ್ನೇಹಿತರೆ, ಈಗ ನಾವು ಮಕರ ರಾಶಿ ಬಗ್ಗೆ ನೋಡೋಣ. ಮಕರ ರಾಶಿ 2026 ಮಾರ್ಚ್ 22ನೇ ತಾರೀಕಿನ ನಂತರದಿಂದ ಈ ವಾರ ಫಲದಲ್ಲಿ ಇಂದು 25ನೇ ತಾರೀಕು. ಇವತ್ತು ಮಕರ ರಾಶಿಯವರಿಗೆ ಸಂಬಂಧಪಟ್ಟ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಬಂದು 2ನೇ ಮನೆಯಲ್ಲಿ ಇರುವಂಥ ಪಾಪಗ್ರಹಗಳನ್ನು ನಾವು ನೋಡಿದರೆ ಖಂಡಿತವಾಗ್ಲೂ ಸಹ ಫೈನಾನ್ಷಿಯಲ್ ಆಗಿ ನಿಮಗೆ ಅನುಕೂಲದ ಸಾಧ್ಯತೆ ಇದೆ. ಯಾಕಂತಂದರೆ 11ನೇ ಮನೆಯ ಅಧಿಪತಿ 2 ಒಳ್ಳೆ ಧನಯೋಗ, ಬಟ್ ತುಂಬ ಜನ ನಿಮಗೆ ಗಜಕೇಸರಿ ಯೋಗ ಆಗ್ತಿದೆ, ಆ ಯೋಗ ಆಗ್ತಿದೆ, ಈ ಯೋಗ ಆಗ್ತಿದೆ ಅಂತ ಯಾವುದು ಹೊಸ ಯೋಗಗಳು ಹೇಳ್ತಾರೆ. ಅಂದರೆ ಟ್ರಾನ್ಸಿಸ್ಟ್ಗೆ ಮತ್ತೆ ರಾಶಿಫಲ ನೋಡುವಾಗ ಯೋಗಗಳು ಯಾವುದು ಅಪ್ಲೈ ಮಾಡೋ ಹಾಗಿಲ್ಲ. ಇವರು ಯಾವ ಜ್ಯೋತಿಷ್ಯವನ್ನು ಫಾಲೋ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಇಲ್ಲಿ ಮಕರ ರಾಶಿ ನೋಡಿದಂಥವ್ರಿಗೆ ಒಂದು ಅಟೆಂಡೆನ್ಸಿ, ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಹಾಳಾಗಬಹುದು. ಅಂದರೆ ಕುಟುಂಬದಲ್ಲಿ ಕಿರಿಕಿರಿಗಳು ಹೆಚ್ಚಾಗಿ ಇರಬಹುದು. ಜಾಗೃತೆಯನ್ನು ವಹಿಸಿ, ಮಾತಿನ ಮೇಲೆ ಹಿಡ್ತಾ ಇರಲಿ. ನಿಮ್ಮ ಮಾತಿಗೆ ಇನ್ನೊಬ್ಬರಿಗೆ ನೋವಾಗಬಹುದು. ನೋವಾದಾಗಲೇ ಅಂದರೆ ನೋವಾಗ್ದಲೇ ಇರಬಹುದು. ಅದೇ ನಿಮಗೆ ಅಸ್ತ್ರವಾಗಿ ನಿಮ್ಮನ್ನು ಉಪಯೋಗಿಸೋ ಸಾಧ್ಯತೆ ಇರುತ್ತೆ. ಅದರಿಂದ ಸಂಬಂಧಗಳು ಒಡೆದು ಹೋಗಬಹುದು. ಸ್ನೇಹಿತರು ದೂರ ಆಗ್ಬೋದು. ಕಂಟ್ರೋಲ್ ಇರಲಿ. ಈ ಟೈಮ್ ಪೀರಿಯಡಲ್ಲಿ, ಈ ವಾರದಲ್ಲಿ ನೀವು ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಳ್ಳಿ ಸ್ನೇಹಿತರೆ. ಮಕರ ರಾಶಿಯವರು ಅಣ್ಣ ತಮ್ಮಂದರ ಮಧ್ಯೆ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗೋಸ್ಕರ ಜಾಗೃತಿಯಿಂದ ಇರಿ. ಆಮೇಲೆ ಪ್ರೇಮಿಗಳಾಗಿದ್ದರೆ ಖಂಡಿತ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗೋ ಸಾಧ್ಯತೆ. ನೀವು ಅದರಲ್ಲಿ ತಪ್ಪು ಮಾಡಿರಲ್ಲ, ಅವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ. ನಿಮ್ಮಿಂದ ದೂರ ಹೋಗಬಹುದು, ನಿಮಗೆ ನೋವಾಗಬಹುದು, ಕಿರಿಕಿರಿ ಉಂಟಾಗಬಹುದು. ಆಮೇಲೆ ಚತುರ್ಥ ಭಾವಾಧಿಪತಿ 2ನೇ ಮನೆ ಇರೋದ್ರಿಂದ ಖಂಡಿತ ಪ್ರಾಪರ್ಟಿ ಮಾರೋದ್ರಿಂದ ನಿಮಗೆ ಲಾಭ ಕ್ರಿಯೇಟ್ ಆಗುತ್ತೆ. ನೀವು ಒಂದು ಪ್ರಾಪರ್ಟಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇಷ್ಟೊತ್ತಿನಿಂದ ಟ್ರೈ ಮಾಡ್ತಿದ್ದೀರಾ, ಸೇಲ್ ಆಗಿಲ್ಲ, ಈಗ ಸೇಲ್ ಆಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ನಿಮಗೆ ಲಾಭ ಕೂಡ ಕ್ರಿಯೇಟ್ ಆಗುತ್ತೆ. ಯಥೇಚ್ಛವಾಗಿರುವಂಥ ಲಾಭ ಮಕರ ರಾಶಿ ಅಂತ ಪ್ರಾಪರ್ಟಿ ರಿಲೇಟೆಡ್ ಆಗುತ್ತೆ. ಮತ್ತು 6ನೇ ಮನೆ ಇರುವಂಥ ಗ್ರಹ ಗುರುಗ್ರಹ ಬಂದು ಯೂಶುವಲ್ ಆಗಿ ಬಂದು ನಿಮಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಕೂಡ, ದೂರ ಪ್ರದೇಶಕ್ಕೆ ನೀವು ಕೆಲಸ ಮಾಡೋಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಒಂದು ನಿಮ್ಮ ಪ್ಲೇಸಿಂದ ದೂರ, ಒಂದು ನೀವು ಜಾಬ್ ರಿಲೇಟೆಡ್ ಆಗಿ ಏನಾದರೂ ಒಂದು ಬೇರೆ ಪ್ಲೇಸ್ಗೆ, ಬೇರೆ ಸ್ಟೇಟ್ಗೋ ಬೇರೆ ಕಂಟ್ರಿಗೋ ಹೋಗೋಕ್ಕೆ ಟ್ರೈ ಮಾಡುತ್ತಿದ್ದರೆ ಇಲ್ಲಿ ಸಾಧ್ಯತೆ ಹೆಚ್ಚಾಗುತ್ತೆ. ಹೊಸ ಜಾಬಿಗೆ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಜಾಬ್ ಸಿಗಬಹುದು, ಬಟ್ ಹೊಸ ಜಾಬ್ ನಿಮ್ಮನ್ನು ಟ್ರಾವೆಲ್ ಮಾಡೋ ಥರ ಮಾಡುತ್ತೆ. ಅಲ್ಲಿಗೆ ಶಿಫ್ಟ್ ಆಗಲ್ಲ, ದೂರ ಪ್ರಯಾಣ ಮಾಡಬೇಕಾಗುತ್ತೆ. ಈ ಸಾಧ್ಯತೆಗಳು ನನ್ನ ಪ್ರಕಾರ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಹೆಚ್ಚಾಗಿ ಕಾಣ್ತಿದೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಟೆನ್ಷನ್ಗಳು ಖಂಡಿತವಾಗ್ಲೂ ಇರುತ್ತೆ. ಸಮಾಧಾನದಿಂದ ಇರಿ ಸ್ನೇಹಿತರೆ. ಆಮೇಲೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ನಡೆಯುವಂಥ ಕಿರಿಕಿರಿಗಳು ದೊಡ್ಡ ಮಟ್ಟಿಗೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೋದು. ಕೋರ್ಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಪರ್ಮನೆಂಟ್ ಸೆಪ್ರೇಷನ್ ಕೂಡ ಆಗೋ ಸಾಧ್ಯತೆ, ಅಂದರೆ ಡಿವೋರ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಇದು ಏನು ಎಲ್ಲರೂ ಮಕರ ರಾಶಿಯವರು ಭಯಪಡುವ ಅಗತ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ ಇರಬೇಕು, ದಶೆಯಲ್ಲಿ ಅದು ಕನ್ಫರ್ಮ್ ಆಗಬೇಕು, ಹಸ್ತರೇಖೆಯಲ್ಲಿ ಕನ್ಫರ್ಮ್ ಆಗಬೇಕು. ಎಲ್ಲರನ್ನು ಮೀರಿ ಕ್ರಿಯಾಮಾನ ಕರ್ಮ ಅಂತ ನಿಮ್ಮ ಒತ್ತಡವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗದಲೇ ಈ ಘಟನೆಗಳು ನಡೆಯೋಕ್ಕೆ ಬಿಟ್ಟಾಗ ಕನ್ಫರ್ಮೇಷನ್ ಆಗ್ತಾ ಹೋಗುತ್ತೆ. ಆವಾಗ ಮಾತ್ರ ಘಟನೆ ನಡೆಯುತ್ತೆ. ಸುಮ್ಮನೆ ನೀವು ಜ್ಯೋತಿಷ್ಯದಲ್ಲಿ ಅದು ಇದೆ ಅಂತ ತಕ್ಷಣ ನೀವು ಭಯ ಪಡೋ ಅಗತ್ಯ ಇಲ್ಲ. ನಮ್ಮಲ್ಲಿ ಎಷ್ಟೋ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇದೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇಷ್ಟೆಲ್ಲ ವಿಚಾರಗಳು ನನ್ನ ಪ್ರಕಾರವಾಗಿ ಇದೆ. ಮಕರ ರಾಶಿಯವರಿಗೆ ಪ್ರಾಪರ್ಟಿ ಖರೀದಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಳ್ಳೆಯ ಸಮಯ ಪ್ರಾಪರ್ಟಿ ಖರೀದಿ. ಕುಟುಂಬದಲ್ಲಿ ಮಾತ್ರ ಕಿರಿಕಿರಿಗಳಾಗುತ್ತೆ. ಉದ್ಯೋಗದಲ್ಲೂ ಕೂಡ ಅಷ್ಟೊಂದು ಪಾಸಿಟಿವ್ ಆಗಿ ಏನೂ ಇಲ್ಲ, ಬಟ್ ಸಂಚಾರ ಇರೋದ್ರಿಂದ ಪಾಸಿಟಿವ್ ಆಗಿ ನಿಮಗೆ ಅವಕಾಶಗಳು ಇರುತ್ತೆ. ಬಟ್ ದೂರ ಜಾಬ್ಗೆ ಟ್ರೈ ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳ್ತಿದ್ದೀನಿ. ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳು ಕಾಣ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರೇ ಉತ್ತಮವಾಗಿರುವ ಸಮಯ ಅಂತ ಹೇಳ್ಬೋದು. ಆದರೆ ನೀವು ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ತುಂಬ ಜಾಸ್ತಿ ಆಗೋದ್ರಿಂದ ಸಪ್ರೇಟ್ ಆಗೋ, ಗಂಡ ಹೆಂಡತಿ ಬೇರೆ ಬೇರೆ ಆಗೋ ಸಾಧ್ಯತೆ 100% ಇದೆ. ಅಂದರೆ ಡಿವೋರ್ಸ್ವರೆಗೂ ತಲುಪುತ್ತೆ. ಮಾತು ಬೆಳೆಯೋದಕ್ಕೆ ಬಿಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಅಂತ ಕೇಳ್ಕೊತೀನಿ ಮಕರ ರಾಶಿಯವರಿಗೆ. ಸ್ನೇಹಿತರೆ, ಯಾವುದೇ ಕೆಲಸ ಇರಲಿ, ಯಾವುದೇ ಮಾತಿರಲಿ, ಸ್ವಲ್ಪ ತಾಳ್ಮೆಯಿಂದ ಎಚ್ಚರದಿಂದ ನಾವು ಮಾತಾಡಬೇಕಾಗುತ್ತೆ. ಆಗ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು ಸ್ನೇಹಿತರೆ. ಅರ್ಜೆಂಟಾಗಿ ಆತರದಲ್ಲಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಸ್ವಲ್ಪ ನಿಧಾನವೇ ಭಾಗ್ಯ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ತಾಳ್ಮೆಯಿಂದ ಯೋಚಿಸಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಕರ ರಾಶಿ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ.
ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಈ ಮಕರ ರಾಶಿಯವರಿಗೆ ವಿಡಿಯೋನ ಫ್ರೆಂಡ್ಸ್ಗೆ, ರಿಲೇಷನ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ವಿಷಯ ಶೇರ್ ಆದರೆ ತುಂಬಾ ಒಳ್ಳೆಯದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.